ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣರ ಅಮೋಘ ಪಯಣದಲ್ಲಿ ದಿನಕ್ಕೊಂದು ವಚನ ನಿರ್ವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಂದಿನ ವಚನ: ಅಡವಿಯೊಳಗೆ ಹೊಲುಬಗೆಟ್ಟ ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ. ಅಂಬೆ ಅಂಬೆ ಎಂದು ಹೊರಳುತ್ತಲಿದ್ದೇನೆ. ಕೂಡಲ ಸಂಗಮ ದೇವ ಬಾಳು ಬಾಳೆಂಬನಕ್ಕ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 54. ಇಂದು ನಾವುಗಳು ಒಬ್ಬ ಮನುಷ್ಯನನ್ನು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಒಬ್ಬಂಟಿಯಾಗಿ ಬಿಟ್ಟರೆ ಏನಾಗಬಹುದು? ಒಮ್ಮೆ ಹೇಳಿ ನೋಡೋಣ. ಸುತ್ತಲೂ ಬರೀ ಕತ್ತಲೆ. ಯಾವ ದಾರಿ ಎಲ್ಲಿಗೆ ಹೋಗುತ್ತದೆ ಎಂಬುದು ಗೊತ್ತೇ ಆಗುವುದಿಲ್ಲ. ಮುಂದೆ ಸಾಗಬೇಕೋ ಅಥವಾ ನಾವು ಹಿಂದಕ್ಕೆ ಬರಬೇಕೋ ಎಂದು ತಿಳಿಯದು ನಮಗೆ. ಆ ಸಮಯದಲ್ಲಿ ಸಹಾಯಕ್ಕೆ ಯಾರೂ ಕಾಣುವುದಿಲ್ಲ. ಆ ಸ್ಥಿತಿಯಲ್ಲಿ ಆಗ ಅವನ ಬಾಯಿಯಿಂದ ಬರುವ ಒಂದೇ ಒಂದು ಮಾತು ಅಂದರೆ, ಅಯ್ಯೋ, ಯಾರಾದರೂ ಇದ್ದೀರಾ ಇಲ್ಲಿ, ನನ್ನನ್ನು ಕಾಪಾಡಿ ಅಂತ. ಅವನಿಗೆ ಆ ಕ್ಷಣದಲ್ಲಿ ಹಣ ಬೇಕಾಗುವುದಿಲ್ಲ, ಆಸ್ತಿ ಬೇಕಾಗುವುದಿಲ್ಲ, ಹೆಸರು ಮತ್ತು ಪ್ರತಿಷ್ಠೆ ಯಾವುದೂ ಬೇಕಾಗುವುದಿಲ್ಲ. ಆ ಸಮಯದಲ್ಲಿ ಅವನಿಗೆ ಬೇಕಾಗಿರುವುದು ಆ ಸಮಯದಲ್ಲಿ ಒಂದು ಜೀವಂತವಾದ ಆಸರೆ. ಅಂದರೆ ಯಾರಾದರೂ ನನಗೆ ಸಹಾಯ ಮಾಡುವವರು ಸಿಕ್ಕರೆ ಸಾಕು ಅನ್ನೋ ಭಾವ ಏರ್ಪಡುತ್ತದೆ ಆ ಸಮಯದಲ್ಲಿ. ಇದೇ ಸ್ಥಿತಿ ಮನುಷ್ಯನ ಅಂತರಂಗದ ಸ್ಥಿತಿಯಾದಾಗ ಒಮ್ಮೆ ಯೋಚನೆ ಮಾಡಿ. ಹೊರಗೆ ಎಲ್ಲವೂ ಇದ್ದರೂ ಒಳಗೆ ದಾರಿ ಕಾಣದಾಗುತ್ತದೆ. ಯಾರಿಗೂ ಹೇಳಲಾಗದ ನೋವು ಹೃದಯದೊಳಗೆ ತುಂಬಿಕೊಂಡಾಗ ಆಗ ಮನುಷ್ಯನ ಆತ್ಮದಿಂದಲೂ ಒಂದು ಕೂಗು ಹೊರಡುತ್ತದೆ. ಅದುವೇ ಅಂಬೆ ಅಂಬೆ ಅಂತ. ಇದು ಕೇವಲ ಒಂದು ಪಶುವಿನ ಕೂಗಲ್ಲ. ಇದು ದಾರಿ ತಪ್ಪಿದ ಜೀವಿಯ ಕೂಗು. ಇದು ಆಧಾರವನ್ನು ಹುಡುಕುವ ಆತ್ಮದ ಕೂಗಾಗುತ್ತದೆ. ಇದು ತನ್ನ ಮೂಲವನ್ನು ಹುಡುಕುತ್ತಿರುವ ಜೀವದ ಕೂಗು. ಅಪ್ಪ ಬಸವಣ್ಣನವರು ಇಂದಿನ ವಚನದಲ್ಲಿ ತಮ್ಮನ್ನೇ ಅಡವಿಯಲ್ಲಿ ದಾರಿ ತಪ್ಪಿದ ಪಶುವಿಗೆ ಹೋಲಿಸಿಕೊಂಡಿದ್ದಾರೆ ಎಂಥ ಭಾವನೆ. ಆದರೆ ಇಲ್ಲಿ ಕಾಡು ಎಲ್ಲಿದೆ? ಈ ಕಾಡು ಹೊರಗಿನ ಅರಣ್ಯವಲ್ಲ, ಅದುವೇ ನಮ್ಮೊಳಗಿನ ಆಸೆಗಳ ಕಾಡು, ಮೋಹದ ಕಾಡು, ಅಹಂಕಾರದ ಕಾಡು, ಕಾಮ ಕ್ರೋಧಗಳ ಕಾಡು, ಹಣ ಹೆಸರು ಪ್ರತಿಷ್ಠೆಯ ಕಾಡು. ಈ ಕಾಡಿನಲ್ಲಿ ದಾರಿ ತಪ್ಪಿದ ಜೀವಿಯಂತೆ ಅಪ್ಪ ಬಸವಣ್ಣನವರು ಆ ಕೂಡಲ ಸಂಗಮ ದೇವರನ್ನು ಕರೆಯುತ್ತಲಿದ್ದಾರೆ. ಹಾಗಾದರೆ ಈ ಅಂಬೆ ಅಂಬೆ ಎನ್ನುವ ಕೂಗಿನ ಒಳಗಿರುವ ಆಧ್ಯಾತ್ಮಿಕ ರಹಸ್ಯವೇನು? ಅದನ್ನು ತಿಳಿದುಕೊಳ್ಳೋಣ. ಈಗ ನಾವುಗಳು ಈ ವಚನವನ್ನು ಸಾಲು ಸಾಲಾಗಿ ನಿರ್ವಚನ ಮಾಡುತ್ತಾ ಹೋಗೋಣ. ಶರಣು ಬಂಧುಗಳಿಗೆ ಎಲ್ಲ ಶರಣಾರ್ಥಿಗಳು. ಮೊದಲನೆಯ ಸಾಲು: ಅಡವಿಯೊಳಗೆ ಹೊಲುಬಗೆಟ್ಟ ಪಶುವಿನಂತೆ. ಮೊದಲ ಸಾಲಿನಲ್ಲಿಯೇ ಅಪ್ಪ ಬಸವಣ್ಣನವರು ತಮ್ಮ ಅಂತರಂಗದ ಸ್ಥಿತಿಯನ್ನು ತೆರೆದಿಡುತ್ತಿದ್ದಾರೆ. ಹೊಲುಬುಗೆಟ್ಟ ಪಶು ಎಂದರೆ ದಾರಿ ತಪ್ಪಿದ ಪಶು. ಅದು ತನ್ನ ಹಿಂಡು ಎಲ್ಲಿದೆ ಎಂದು ತಿಳಿಯದು, ತನ್ನ ಮಾಲೀಕ ಎಲ್ಲಿದ್ದಾನೆ ಎಂದು ಕೂಡ ತಿಳಿಯದು, ಯಾವ ದಾರಿಯಲ್ಲಿ ಹೋದರೆ ಸುರಕ್ಷತೆ ಸಿಗುತ್ತದೆ ಎಂಬುದು ತಿಳಿಯದು. ಆದ್ದರಿಂದ ಅದು ಆತಂಕದಿಂದ ಕೂಗುತ್ತಾ ಇದೆ. ಅದೇ ರೀತಿ ಮನುಷ್ಯನು ಜೀವನದ ದಾರಿಯಲ್ಲಿ ದಾರಿ ತಪ್ಪಬಹುದು. ಅದು ಹೇಗೆಂದರೆ, ನಾವು ಹುಟ್ಟುತ್ತೇವೆ, ಬೆಳೆಯುತ್ತೇವೆ, ಓದುತ್ತೇವೆ, ಕೆಲಸ ಮಾಡುತ್ತೇವೆ, ಹಣ ಸಂಪಾದಿಸುತ್ತೇವೆ, ಮನೆಯನ್ನು ಕಟ್ಟುತ್ತೇವೆ, ಕುಟುಂಬವನ್ನು ಬೆಳೆಸುತ್ತೇವೆ. ಆದರೆ ಒಂದು ದಿನ ನಮ್ಮೊಳಗಿನಿಂದಲೇ ಒಂದು ಪ್ರಶ್ನೆ ಮೂಡಿಬರುತ್ತದೆ: ನಾನು ಏಕೆ ಹುಟ್ಟಿದ್ದೇನೆ ಅಂತ? ನನ್ನ ಜೀವನದ ಗುರಿ ಏನು? ನಾನು ಹೋಗಬೇಕಾದ ದಾರಿ ಯಾವುದು? ಇದೇ ಅಂತರಂಗದ ಒಲು ಬಗೆಗಿಡುವುದು ಅಂದರೆ. ಮುಂದಿನ ಸಾಲು: ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ. ಇಲ್ಲಿ ಅಂಬೆ ಎನ್ನುವುದು ಪಶುವಿನ ಕರುಣೆಯ ಕೂಗಿನಂತೆ ಕಾಣುತ್ತಾ ಇದೆ.
ಆದರೆ ಶರಣರ ದೃಷ್ಟಿಯಲ್ಲಿ ನೋಡುವುದಾದರೆ ಇದು ಆತ್ಮದ ಪರಮಾತ್ಮನ ಕಡೆಗಿನ ಮೊರೆ ಅಂತ ನಾವು ಹೇಳಬಹುದು. ಜೀವನು ತನ್ನ ಮೂಲವನ್ನು ಮರೆತಾಗ ಅವನೊಳಗೆ ಒಂದು ಕೊರತೆ ಉಂಟಾಗುತ್ತದೆ. ಆ ಕೊರತೆಯನ್ನು ಹಣದಿಂದ ತುಂಬಲು ಸಾಧ್ಯವಿಲ್ಲ, ಅದನ್ನು ಅಧಿಕಾರದಿಂದ ತುಂಬಲು ಸಾಧ್ಯವಿಲ್ಲ, ಅದನ್ನು ಭೋಗದಿಂದ ತುಂಬಲು ಸಾಧ್ಯವಿಲ್ಲ. ಅದನ್ನು ತುಂಬಬಲ್ಲದು ಶಿವಾನುಭವ ಮಾತ್ರ. ಆದ್ದರಿಂದ ಇಲ್ಲಿ ಅಪ್ಪ ಬಸವಣ್ಣನವರು ಅಂಬೆ ಎನ್ನುವ ಕೂಗು ಒಂದು ಆಧ್ಯಾತ್ಮಿಕ ಅಂಬಲ ಅಂತ ತೋರುತ್ತದೆ. ಮುಂದುವರೆದ ಸಾಲು, ಅಂಬೆ ಎಂದು ಹೊರಳುತ್ತಿದ್ದೇನೆ, ಒಮ್ಮೆ ಕರೆಯುವುದಿಲ್ಲ, ಮತ್ತೆ ಮತ್ತೆ ಕರೆಯುತ್ತಿದ್ದಾರೆ. ಏಕೆ ಹೇಳಿ? ಏಕೆಂದರೆ ಅವರೊಳಗಿನ ಅಂಬಲ ತೀವ್ರವಾಗಿದೆ. ಒಬ್ಬ ತಾಯಿಯಿಂದ ದೂರವಾದ ಮಗು ತಾಯಿಯನ್ನು ಒಮ್ಮೆ ಮಾತ್ರ ಕರೆಯುವುದಿಲ್ಲ, ಕರೆದು ಸುಮ್ಮನಿರುವುದಿಲ್ಲ, ಮತ್ತೆ ಮತ್ತೆ ಕರೆಯುತ್ತಾನೇ ಇರುತ್ತದೆ. ತಾಯಿಯು ಬರುವವರೆಗೂ ಕರೆಯುತ್ತಾ ಇರುತ್ತದೆ ಆ ಮಗು. ಹಾಗೆಯೇ ಭಕ್ತನ ಹೃದಯದಲ್ಲಿ ಶಿವನ ಅನುಭವದ ಅಂಬಲ ಮೂಡಿದಾಗ ನಾಮಸ್ಮರಣೆ ನಿಲ್ಲುವುದಿಲ್ಲ, ಅದುವೇ ಸದಾ ಕಾಲ ನಡೆಯುತ್ತಾ ಇರುತ್ತದೆ. ಇಲ್ಲಿ ನಮಗೆ ಒಂದು ದೊಡ್ಡ ಪಾಠವಿದೆ. ಭಕ್ತಿ ಎಂದರೆ ಕೇವಲ ಒಂದು ದಿನದ ಆಚರಣೆ ಅಲ್ಲ. ಭಕ್ತಿ ಎಂದರೆ ನಿರಂತರವಾದ ಅಂತರಂಗದ ಸಂಬಂಧವಾಗುತ್ತದೆ. ಒಂದು ಸಣ್ಣ ಉದಾಹರಣೆಯನ್ನು ನೋಡೋಣ. ಒಬ್ಬ ರೈತನ ಹಸು ಒಂದು ದಿನ ಹಿಂಡಿನಿಂದ ತಪ್ಪಿಸಿಕೊಳ್ಳುತ್ತದೆ. ಸಂಜೆ ಆಗುತ್ತದೆ, ಮಳೆ ಬಂತು. ಆ ದಿನ ಕತ್ತಲಾಯಿತು, ಹಸು ದಾರಿ ತಪ್ಪಿದೆ ಅಂತ ಆ ರೈತನಿಗೆ ಗೊತ್ತಾಯಿತು. ಅದು ಅತ್ತಿತ್ತ ಓಡಾಡುತ್ತಾ ತನ್ನ ಮಾಲೀಕನನ್ನು ಹುಡುಕಿತು. ಮಾಲೀಕನ ಧ್ವನಿ ಕೇಳಿದ ತಕ್ಷಣ ಅದು ಆ ದಿಕ್ಕಿನತ್ತ ಓಡಿ ಹೋಗುತ್ತದೆ. ಏಕೆ ಹೇಳಿ? ಅದು ತನ್ನ ಮಾಲೀಕನನ್ನು ಗುರುತಿಸಿತ್ತು. ಆದ ಕಾರಣ ಕೂಗು ಬಂದ ದಿಕ್ಕಿನ ಕಡೆಗೆ ಓಡಿ ಹೋಯಿತು. ಅದೇ ರೀತಿ ಜೀವನು ಎಷ್ಟೇ ದೂರ ಓಡಿದರೂ ಸಹ, ಎಷ್ಟೇ ವಿಷಯಗಳಲ್ಲಿ ಸಿಲುಕಿದರೂ ಸಹ ಒಂದು ದಿನ ತನ್ನ ಮೂಲವಾದ ಶಿವನನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ಶರಣರ ಮಾರ್ಗವೆಂದರೆ ಆ ಹುಡುಕಾಟಕ್ಕೆ ಸರಿಯಾದ ದಾರಿ ತೋರಿಸುವ ಮಾರ್ಗವಾಗಿರುತ್ತದೆ. ಮುಂದುವರೆದ ಸಾಲು, ಕೂಡಲ ಸಂಗಮ ದೇವ. ಇಲ್ಲಿ ಅಪ್ಪ ಬಸವಣ್ಣನವರ ಕೂಗು ಯಾರ ಕಡೆಗೆ? ಆರಾಧ್ಯ ದೈವವಾದ ಕೂಡಲ ಸಂಗಮ ದೇವರ ಕಡೆಗೆ. ಅವರು ಹೊರಗಿನ ಸಂಪತ್ತನ್ನು ಕೇಳುತ್ತಿಲ್ಲ, ತಮ್ಮ ಅಂತರಂಗದ ದಾರಿಯನ್ನು ಕೇಳುತ್ತಾ ಇದ್ದಾರೆ. ಇದೇ ಶರಣರ ಭಕ್ತಿಯ ವಿಶೇಷತೆ ನೋಡಿ. ಶರಣರು ದೇವರನ್ನು ಕೇವಲ ಬೇಡಿಕೆಯನ್ನು ಈಡೇರಿಸುವ ಶಕ್ತಿಯಾಗಿ ನೋಡಲಿಲ್ಲ. ಹಾಗಾದರೆ ನಮ್ಮ ಶರಣರು ಯಾವ ದೃಷ್ಟಿಯಿಂದ ನೋಡುತ್ತಾರೆ? ದೇವರು ಬದುಕಿನ ದಾರಿ, ದೇವರು ಬದುಕಿನ ಗುರಿ, ದೇವರು ಅಂತರಂಗದ ಬೆಳಕು ಅನ್ನುವ ಭಾವ ನಮ್ಮ ಶರಣರದು. ಮುಂದುವರೆದ ಸಾಲು, ಬಾಳು ಬಾಳೆಂಬನಕ್ಕ. ಈ ಕೊನೆಯ ಮಾತಿನಲ್ಲಿ ಅತ್ಯಂತ ಸುಂದರವಾದ ಸಂದೇಶವೊಂದು ಅಡಗಿದೆ. ಅದೇನೆಂದರೆ, ಬಾಳು ಎಂದರೆ ಕೇವಲ ದೇಹದಿಂದ ಬದುಕುವುದು ಅಲ್ಲ. ಉಸಿರಾಡುವುದು ಬದುಕಲ್ಲ, ತಿನ್ನುವುದು ಬದುಕಲ್ಲ, ಹಣ ಸಂಪಾದಿಸುವುದು ಬದುಕಲ್ಲ, ಹೆಸರು ಮಾಡುವುದು ಬದುಕಲ್ಲ. ಸಾರ್ಥಕವಾಗಿ ಬದುಕುವುದು ನಿಜವಾದ ಬದುಕು, ಬಾಳು ಎಂದು ಅನಿಸಿಕೊಳ್ಳುತ್ತದೆ. ಇದುವೇ ಅಪ್ಪ ಗುರುದೇವರ ಮೊರೆ ಆಗಿರುತ್ತದೆ. ನನ್ನನ್ನು ನಿಜವಾದ ಬದುಕಿನ ದಾರಿಗೆ ಕರೆದುಕೊಂಡು ಹೋಗು. ಇದು ಕೇವಲ ಬದುಕಲು ಕೇಳುವ ಪ್ರಾರ್ಥನೆ ಅಲ್ಲ. ಸತ್ಯದ ಬದುಕು, ಶರಣರ ಬದುಕು, ಶಿವಮಯ ಬದುಕು ಬೇಕೆಂಬ ಹಂಬಲವಾಗಿರುತ್ತದೆ. ಇನ್ನು ನಾವು ಶರಣರ ದೃಷ್ಟಿಯಲ್ಲಿ ಕಾಡು ಎಂದರೇನು ಅಂತ ನೋಡೋಣ. ನಾವು ಈ ವಚನವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿದಾಗ ನಮ್ಮೊಳಗಿನ ಕಾಡನ್ನು ಮೊದಲು ನಾವು ಗುರುತಿಸಿಕೊಳ್ಳಬೇಕಾಗುತ್ತದೆ. ಅದುವೇ ಒಂದನೇದಾಗಿ ಆಸೆಯ ಕಾಡು. ಒಂದು ಆಸೆ ಈಡೇರಿದರೆ ಮತ್ತೊಂದು ಆಸೆ ಮೂಡಿಬರುತ್ತದೆ. ಮನೆ ಬೇಕು, ಇದಕ್ಕಿಂತೂ ದೊಡ್ಡ ಮನೆ ಬೇಕು, ಇನ್ನಷ್ಟು ಹಣ ಬೇಕು, ಇನ್ನಷ್ಟು ನನಗೆ ಗೌರವ ಸಿಗಬೇಕು. ಈ ಆಸೆಗಳಿಗೆ ಅಂತ್ಯವೇ ಇಲ್ಲ, ಮನುಷ್ಯನ ಆಸೆಗೆ. ಇನ್ನು ಎರಡನೇದಾಗಿ ಅಹಂಕಾರದ ಕಾಡು. ನಾನು ಅಂಬುವ
ಅಹಂಕಾರ ಅದು ಯಾವ ರೀತಿ ಅಳವಡುತ್ತೆ ಮನುಷ್ಯನಲ್ಲಿ ಅಂತ ನೋಡುವುದಾದರೆ, ನಾನು ಇದನ್ನು ಮಾಡಿದೆ, ನನ್ನಿಂದಲೇ ಇದು ಆಯಿತು, ನನಗಿಂತ ದೊಡ್ಡವರು ಯಾರಿದ್ದಾರೆ ಹೇಳಿ. ಈ ನಾನು ಎಂಬ ಭಾವವೇ ಆತ್ಮಜ್ಞಾನಕ್ಕೆ ದೊಡ್ಡ ಅಡ್ಡಿಯಾಗಿ ಪರಿಣಾಮಗೊಳ್ಳುತ್ತದೆ. ಮೂರನೇದಾಗಿ ಅಸೂಯೆಯ ಕಾಡು. ಅದೇನೆಂದರೆ, ಇತರರ ಸಂತೋಷ ನೋಡಿದಾಗ ನಮಗೆ ಸಂತೋಷವಾಗದೆ ನೋವಾಗುವುದು. ಇದು ಮನಸ್ಸನ್ನು ಸುಡುತ್ತದೆ. ಶರಣರು ಹೇಳುವ ದಾರಿ ಅಂದರೆ ಇತರರ ಏಳಿಗೆಯಲ್ಲಿ ಸಂತೋಷ ಪಡುವ ಹೃದಯ ಬೆಳೆಸಿಕೊಳ್ಳಬೇಕು ಅಂತ ಶರಣರು ತಿಳಿಸುತ್ತಾರೆ. ನಾಲ್ಕನೇದಾಗಿ ಕೋಪದ ಕಾಡು. ಒಂದು ಕ್ಷಣದ ಕೋಪ ವರ್ಷಗಳ ಸಂಬಂಧವನ್ನು ಹಾಳ ಮಾಡಬಹುದು. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಮಾತನಾಡದೆ ಮೌನವಾಗುವುದು ಕೂಡ ಒಂದು ಸಾಧನೆಯಾಗಿ ನಮಗೆ ತೋರುತ್ತದೆ. ಇನ್ನು ಐದನೇದಾಗಿ ಮೋಹದ ಕಾಡು. ಎಲ್ಲವೂ ನನ್ನದು ಎಂದುಕೊಳ್ಳುತ್ತೇವೆ, ಆದರೆ ಯಾವುದೂ ಶಾಶ್ವತವಾಗಿ ನಮ್ಮೊಂದಿಗೆ ಬರುವುದಿಲ್ಲ. ಶರಣರು ನಮಗೆ ಅನಿತ್ಯತೆಯ ಅರಿವು ಕೊಡುತ್ತಾರೆ. ನಾವು ಈ ವಚನದಿಂದ ಇಂದಿನ ಜೀವನಕ್ಕೆ ಏನು ಸಂದೇಶ ಕೊಡುತ್ತೆ ಅನ್ನುವುದು ನೋಡೋಣ ಶರಣುಗಳೇ. ಇಂದು ನಾವು ಅರಣ್ಯದಲ್ಲಿ ದಾರಿ ತಪ್ಪುವುದಿಲ್ಲ, ಆದರೆ ಮಾಹಿತಿಯ ಕಾಡಿನಲ್ಲಿ ದಾರಿ ತಪ್ಪುತ್ತಿದ್ದೇವೆ. ಕೇಳಿಕೊಳ್ಳಿ, ನಾವು ಈ ದಿನ ಮಾಹಿತಿಯ ಕಾಡಿನಲ್ಲಿ ದಾರಿ ತಪ್ಪುತ್ತಿದ್ದೇವೆ. ಅದುವೇ ಮೊಬೈಲ್, ಸಾಮಾಜಿಕ ಜಾಲತಾಣ, ಇನ್ನೊಬ್ಬರ ಮೇಲೆ ಹೋಲಿಕೆ, ವಿಡಿಯೋಗಳ ನೋಡುವ ಸರಣಿ, ಪ್ರಚಾರ, ಹಣ, ಸ್ಪರ್ಧೆ ಇವೆಲ್ಲ ನಮ್ಮ ಮನಸ್ಸನ್ನು ಒಂದೊಂದು ಕೊಂಬೆಗೆ ಎಳೆಯುತ್ತಾ ಇದ್ದಾವೆ. ನಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಇದೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮನೆ ಇದೆ, ಆದರೆ ಮನಸ್ಸಿಗೆ ನೆಲೆ ಇಲ್ಲ. ಜನರಿದ್ದಾರೆ ನಮ್ಮ ಸುತ್ತಮುತ್ತಲು, ಆದರೆ ಅಂತರಂಗದಲ್ಲಿ ಒಂಟಿತನ ನಮ್ಮನ್ನು ಕಾಡುತ್ತದೆ. ಇಂತಹ ಸಂದರ್ಭದಲ್ಲಿ ಅಪ್ಪ ಗುರುದೇವರು ಅಂಬೆ ಅಂಬೆ ಎನ್ನುವ ಕೂಗು ನಮ್ಮ ಮನಸ್ಸಿಗೆ ನೆನಪಿಸಬೇಕಾಗುತ್ತದೆ. ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಓಡಿದರೂ ಕೊನೆಗೆ ಒಳಗಿನ ಶಿವನ ಕಡೆಗೆ ಮರಳಬೇಕಾಗುತ್ತದೆ ನಾವುಗಳು. ನಾವು ಈ ವಚನದಿಂದ ನಮ್ಮ ಜೀವನದಲ್ಲಿ ಕೆಲವು 7 ಅಂಶಗಳನ್ನು ಅಳವಡಿಸಿಕೊಳ್ಳಬೇಕಾದರೆ ಅದು ಯಾವ ರೀತಿ ಅಂತ ನೋಡೋಣ. ಮೊದಲನೇದಾಗಿ, ಪ್ರತಿದಿನ ನಮ್ಮಲ್ಲಿ ನಾವು ಆತ್ಮ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು. ಇಂದು ನಾನು ಯಾವ ದಾರಿಯಲ್ಲಿ ನಡೆದಿದ್ದೇನೆ ಎಂದು ನಮ್ಮನ್ನೇ ನಾವು ಕೇಳಿಕೊಳ್ಳೋಣ. ಎರಡನೇದಾಗಿ, ಮನಸ್ಸಿನ ಮಾತನ್ನೆಲ್ಲ ಸತ್ಯವೆಂದು ನಂಬಬಾರದು ಎಂದಿಗೂ. ಮನಸ್ಸು ಬದಲಾಗುತ್ತಾ ಇರುತ್ತದೆ. ವಿವೇಕದಿಂದ ನಿರ್ಧಾರ ಮಾಡಬೇಕಾಗುತ್ತದೆ ನಾವುಗಳು. ಮೂರನೇದಾಗಿ, ನಾಮಸ್ಮರಣೆಯನ್ನು ಬೆಳೆಸಿಕೊಳ್ಳೋಣ. ಮನಸ್ಸು ಅಲೆದಾಗ ದೇವರ ಸ್ಮರಣೆಗೆ ಮರಳಿಸೋಣ. ನಾಲ್ಕನೇದಾಗಿ, ಕಾಯಕವನ್ನು ಪ್ರಾಮಾಣಿಕವಾಗಿ ಮಾಡೋಣ. ನಾವು ಶರಣರ ದೃಷ್ಟಿಯಲ್ಲಿ ಕಾಯಕ ಕೇವಲ ಉದ್ಯೋಗವಲ್ಲ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ ಅಪ್ಪೋರು. ಇನ್ನು ಐದನೇದಾಗಿ, ದಾಸೋಹದ ಮನೋಭಾವ ಬೆಳೆಸಿಕೊಳ್ಳೋಣ. ನಮ್ಮಲ್ಲಿರುವುದನ್ನು ಇತರರೊಂದಿಗೆ ಹಂಚಿಕೊಳ್ಳೋಣ. ಇನ್ನು ಆರನೇದಾಗಿ, ಕಷ್ಟ ಬಂದಾಗ ಕುಗ್ಗಬಾರದು. ದಾರಿ ತಪ್ಪಿದ ಪಶು ಕೂಗಿದಂತೆ ನಾವು ಕೂಡ ದೇವರನ್ನು ನೆನೆಯೋಣ. ಆದರೆ ಕೂಗುವುದರ ಜೊತೆಗೆ ಸರಿಯಾದ ದಾರಿಯಲ್ಲಿ ನಡೆಯಬೇಕಾಗುತ್ತದೆ. ಏಳನೇದಾಗಿ, ಜೀವನವನ್ನು ಸಾರ್ಥಕಗೊಳಿಸೋಣ. ನಾನು ಎಷ್ಟು ವರ್ಷ ಬದುಕಿದೆ ಎನ್ನುವುದಕ್ಕಿಂತ ನಾನು ಹೇಗೆ ಬದುಕಿದೆ ಎಂಬ ಪ್ರಶ್ನೆ ಮುಖ್ಯವಾಗುತ್ತದೆ. ಅದು ಹೇಗೆಂದರೆ, ದಾರಿ ತಪ್ಪಿದ ಜೀವಿಯಂತೆ ಲೋಕದಲ್ಲಿ ಅಲೆದಾಡದೆ ತನ್ನ ಮೂಲವಾದ ಶಿವನ ಕಡೆಗೆ ಮರಳಬೇಕು. ಅಪ್ಪ ಬಸವಣ್ಣನವರು ನಮಗೆ ಹೇಳುವುದು, ನೀನು ಹೊರಗಿನ ಕಾಡಿನಲ್ಲಿ ದಾರಿ ತಪ್ಪಿಲ್ಲ, ನೀನು ನಿನ್ನ ಮನಸ್ಸಿನ ಕಾಡಿನಲ್ಲಿ ದಾರಿ ತಪ್ಪಿದ್ದೀಯ. ಆ ಕಾಡಿನಿಂದ ಹೊರಬರಲು ಕಾಯಕ ಬೇಕು, ದಾಸೋಹ ಬೇಕು, ಸತ್ಯ ಬೇಕು, ವಿವೇಕ ಬೇಕು, ಭಕ್ತಿ ಬೇಕು, ಶಿವನಾಮ ಸ್ಮರಣೆ ಬೇಕು. ಒಂದು ಕ್ಷಣ ನಮ್ಮನ್ನೇ ನಾವು ಕೇಳಿಕೊಳ್ಳೋಣ. ನಾನು ಎಲ್ಲಿಗೆ ಹೋಗುತ್ತಾ ಇದ್ದೇನೆ? ನನ್ನ ಜೀವನದ ದಾರಿ ಯಾವುದು? ನನ್ನ ಮನಸ್ಸು ಯಾವ ಕೊಂಬೆಯಿಂದ ಯಾವ ಕೊಂಬೆಗೆ ಹಾರುತ್ತಾ ಇದೆ? ಹಣದ ಕೊಂಬೆಯೇ? ಅಹಂಕಾರದ ಕೊಂಬೆಯೇ? ಅಸೂಯೆಯ ಕೊಂಬೆಯೇ? ಮೋಹದ ಕೊಂಬೆಯೇ? ಅಥವಾ ಶಿವ ಸ್ಮರಣೆಯ ಕೊಂಬೆಯೇ?
ನಾವು ದಾರಿ ತಪ್ಪಿದಾಗ ದೇವರು ನಮ್ಮನ್ನು ಹುಡುಕುವುದಿಲ್ಲ ಎಂದುಕೊಳ್ಳಬೇಡಿ. ನಾವು ಒಂದು ಹೆಜ್ಜೆ ಶಿವನ ಕಡೆಗೆ ಇಟ್ಟರೆ ಶಿವಾನುಭವದ ದಾರಿ ನಮ್ಮೊಳಗೆ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಅಪ್ಪ ಗುರುದೇವರಂತೆ ನಮ್ಮ ಅಂತರಂಗದಿಂದಲೂ ಒಂದು ಕೂಗು ಬರಲಿ, ಅದುವೇ ಅಂಬೆ ಅಂಬೆ. ಆ ಕೂಗು ಕೇವಲ ಬಾಯಿಯ ಕೂಗಾಗದೆ ಆತ್ಮದ ಕೂಗಾಗಲಿ. ನಮ್ಮ ಜೀವನ ಕೇವಲ ಬಾಳಾಗದೆ ಸಾರ್ಥಕತೆಯ ಬಾಳಾಗಲಿ. ನಮ್ಮ ಕಾಯಕ ಕೇವಲ ಸಂಪಾದನೆ ಆಗದೆ ಸೇವೆಯಾಗಲಿ. ನಮ್ಮ ಭಕ್ತಿ ಕೇವಲ ಆಚರಣೆಯಾಗದೆ ಅನುಭವವಾಗಲಿ. ನಮ್ಮ ಮನಸ್ಸು ಅಲೆದಾಡದೆ ಆ ಕೂಡಲ ಸಂಗಮ ದೇವನಲ್ಲಿ ನೆಲೆಗೊಳ್ಳಲಿ. ಇದೇ ಈ ವಚನದ ಮಹತ್ವ ಅಂತ ನಾನು ಭಾವಿಸಿರುತ್ತೇನೆ. ಇದೇ ನಮ್ಮ ಶರಣರ ಸಂದೇಶ ಆಗಿರುತ್ತದೆ. ನನ್ನ ಅರಿವಿಗೆ ಬಂದಿದ್ದನ್ನು ಕೇಳುಗರ ಎಲ್ಲ ಶರಣರ ಶ್ರೀಪಾದಗಳಿಗೆ ಎಡೆ ಮಾಡಿದ್ದೇನೆ. ಭಕ್ತಿಯ ಶರಣು ಶರಣಾರ್ಥಿಗಳು. ಆ ಕೂಡಲ ಸಂಗಮ ದೇವರ ಶರಣರ ಕೃಪೆ ನಮ್ಮ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತೇನೆ. ಶರಣು ಶರಣಾರ್ಥಿಗಳು.